ಬಿಗ್ ಬಾಸ್ ಸೀಸನ್ 12 ನ ಗ್ರ್ಯಾಂಡ್ ಫಿನಾಲೆ ಇವತ್ತು ಸಂಜೆ 6 ಗಂಟೆಯಿಂದ ಟೆಲಿಕಾಸ್ಟ್ ಆಗ್ತಿದೆ. ಅದಕ್ಕಿಂತ ಮುಂಚೆನೆ ಇವತ್ತಿನ ಒಂದು ಪ್ರೊಮೋನು ಕೂಡ ಬಿಟ್ಟಿದ್ದಾರೆ. ಏನಂತ ಅಂದ್ರೆ ಫೈನಲಿಸ್ಟ್ ಡ್ಯಾನ್ಸ್ ಶೂಟ್ ಗಳು, ಅದೇ ತರ ಒಂದು ಬಿಗ್ ಅಪ್ಡೇಟ್ ಗಳು ಇವೆ. ಏನೆಲ್ಲ ಬಿಗ್ ಅಪ್ಡೇಟ್ ಪ್ರೊಮೋದಲ್ಲಿ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಅದೇ ತರ ಇದು ಲಾಸ್ಟ್ ಪ್ರೊಮೋ ರಿವ್ಯೂ ಆಗಿರ್ಬೋದೇನೋ, ಮಧ್ಯಾಹ್ನ ಒಂದು ಪ್ರೊಮೋ ಬರುತ್ತೆ, ಅದನ್ನ ರಿವ್ಯೂ ಮಾಡಿ ಎಂಡ್ ಮಾಡ್ತೀವಿ. ಅಂದ್ರೆ ವಿನ್ನರ್ ಅನೌನ್ಸ್ಮೆಂಟ್ ಕೂಡ ಇದೇ ಚಾನಲ್ ಅಲ್ಲಿ ಆಗುತ್ತೆ. ಯಾರು ಕೂಡ ಮಿಸ್ ಮಾಡದಂತೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದೇ ತರ ಏನಪ್ಪಾ ಅದು ಬಿಗ್ ಅಪ್ಡೇಟ್ ಅಂತ ನೀವು ಕೇಳೋದಾದ್ರೆ, ಮೇನ್ ಆಗಿ ಒಂದಿಷ್ಟು ರೂಮರ್ಸ್, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಗಳು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ತಾ ಇದೀನಿ. ಮೇನ್ ಆಗಿ ಇವತ್ತು ಸಂಜೆ 6 ಗಂಟೆಯಿಂದ ಗ್ರ್ಯಾಂಡ್ ಫಿನಾಲೆ ಟೆಲಿಕಾಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಅದು ಶೂಟ್ ಆಗೋದು 10:30 ಮೇಲೆ. ಕ್ಲಾರಿಟಿ ಕೊಟ್ಬಿಡ್ತೀನಿ. ಸುಮಾರು ಜನ ನೆನ್ನೆನೆ ಎಲಿಮಿನೇಷನ್ ಆಗಿದೆ, ವಿನ್ನರ್ ಕೂಡ ಅನೌನ್ಸ್ ಆಗಿದೆ ಅಂತ ಸುಮಾರು ಜನ ಫೇಕ್ ಅಪ್ಡೇಟ್ ನ ಕೊಡ್ತಾರೆ. ಒಂದು ಕ್ಲಾರಿಫೈ ಇಟ್ಕೊಳ್ಳಿ, ಇವತ್ತು ಬೆಳಿಗ್ಗೆ 10 ಗಂಟೆಗೆ ಒಂದು ವೋಟಿಂಗ್ ಪೋಲ್ ಏನಿದೆ ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ವೋಟಿಂಗ್ ಪೋಲ್ ಕ್ಲೋಸ್ ಆದ್ಮೇಲೆ ಅವರು ಗ್ರ್ಯಾಂಡ್ ಫಿನಾಲೆ ಶೂಟ್ ನ ಸ್ಟಾರ್ಟ್ ಮಾಡೋದು. ಅಂದ್ರೆ 10:15ಗೆ ಗ್ರ್ಯಾಂಡ್ ಫಿನಾಲೆ ಶೂಟ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಒಂದೊಂದಾಗಿ ಅಪ್ಡೇಟ್ ಗಳು ಬರ್ತಾ ಹೋಗುತ್ತೆ. ಯಾವ ಪ್ಲೇಸ್ ಯಾರ್ಯಾರಿಗೆಲ್ಲ ಸಿಕ್ಕಿದೆ, ಯಾವ ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಆಗಿದ್ರೆ ಕಂಟೆಸ್ಟೆಂಟ್ಸ್, ಎಲ್ಲಾನು ಕೂಡ ಅಪ್ಡೇಟ್ ಬರ್ತಾ ಹೋಗುತ್ತೆ. ಆ ಕಂಟೆಸ್ಟೆಂಟ್ಸ್ ಅಪ್ಡೇಟ್, ಒಂದು ವಿಟಿ ಆಗಿರ್ಬೋದು, ಇನ್ಸೈಡ್ ಇನ್ಫಾರ್ಮೇಶನ್ ಏನೇನೆಲ್ಲ ಬರುತ್ತೆ ಅದನ್ನ ನಾನು ಕಂಪ್ಲೀಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ನೆನ್ನೆ ಸುಮಾರು ಅಪ್ಡೇಟ್ ನ ಕೊಟ್ಟಿದ್ದೆ. ರಾಶಿಕಾ ಅವರು ಡ್ಯಾನ್ಸ್ ಆಗಿದೆ, ನೆನ್ನೆ ಸಾಟರ್ಡೆ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗಿತ್ತು ಅದು ಕಂಪ್ಲೀಟ್ ಆಗಿ ಕೂಡ ಅಪ್ಡೇಟ್ ನ ಮಾಡಿದೆ. ಅದೆಲ್ಲಾನು ಕೂಡ ಕನ್ಫರ್ಮ್ ಆಗಿದೆ. ಒಂದಿಷ್ಟು ಅಪ್ಡೇಟ್ಸ್ ಗಳು ಬರುತ್ತೆ, ಅದನ್ನ ಕಂಪ್ಲೀಟ್ ಆಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಯಾರು ಕೂಡ ಮಿಸ್ ಮಾಡದಂತೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕ್, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಗ್ರೂಪ್ ಗೆ ಜಾಯ್ನ್ ಆಗ್ಬೋದು. ಡಿಸ್ಕಷನ್ ಗ್ರೂಪ್ ಇರುತ್ತೆ, ಏನಾದ್ರು ಕ್ಲಾರಿಫೈ ಇದ್ರೆ ನೀವು ಅಲ್ಲಿ ಕ್ಲಾರಿಫೈ ಮಾಡ್ಕೋಬಹುದು. ಮತ್ತೆ ವಿನ್ನರ್ ಅನೌನ್ಸ್ಮೆಂಟ್ ಬಂದು ರಾತ್ರಿ 9:30ಗೆ ಶೂಟ್ ಆಗುತ್ತೆ. ಅಲ್ಲಿವರೆಗೂ ಯಾರು ಕೂಡ ನಂಬಕ್ ಹೋಗ್ಬೇಡಿ. ಇದು ಅಫಿಷಿಯಲ್ ಆಗಿ ಪ್ರತಿ ಸೀಸನ್ ಅದೇ ತರ ಆಗೋದು. 9:30ಗೆ ಶೂಟ್ ಆಗಿ ಅದು ಮಿನಿಮಮ್ ಅಂದ್ರೂ 11:30ಗೆ ಟೆಲಿಕಾಸ್ಟ್ ಆಗುತ್ತೆ. ಅಲ್ಲೇ ಲೈವ್ ಅಲ್ಲಿ ಗ್ಯಾಪ್ ಅಂತ ಅಂದ್ರೆ 1 hour ಗ್ಯಾಪ್ ಇರುತ್ತೆ ಅಷ್ಟೇ, ಟಿವಿಗೂ ಮತ್ತೆ ಆ ಒಂದು ಲೈವ್ ಶೂಟ್ಗೂ. ಅದಾದ್ಮೇಲೆ ಅವ್ರಿಗೆ ಪಾರ್ಟಿ ಇರುತ್ತೆ, ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ಸ್ ಗೆ ಪಾರ್ಟಿ ಇರುತ್ತೆ. ಇಲ್ಲಿ ಟಿವಿಲಿ ಯಾವಾಗ ಟೆಲಿಕಾಸ್ಟ್ ಮಾಡಾದ್ಮೇಲೆ ಆ ಕಂಟೆಸ್ಟೆಂಟ್ಸ್ ಎಲ್ಲಾರನು ಕೂಡ ಅವ್ರ ಮನೆಗೆ ಕಳಿಸ್ತಾರೆ. ಆದ್ರೆ ಅಲ್ಲಿವರೆಗೂ ಕೂಡ ಅವರು ಆ ಒಂದು ಸ್ಟುಡಿಯೋದಲ್ಲೇ ಇರ್ತಾರೆ, ಅಂದ್ರೆ ಜಾಲಿವುಡ್ ಅಲ್ಲೇ ಇರ್ತಾರೆ. ಕಿಚ್ಚ ಸುದೀಪ್ ಅವ್ರು ಮಾತ್ರ ಶೂಟಿಂಗ್ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾರೆ. ಇನ್ ಮಿಕ್ಕಿದ ಕಂಟೆಸ್ಟೆಂಟ್ಸ್ ಎಲ್ಲಾರ್ಗೂ ಕೂಡ ಫ್ಯಾಮಿಲಿ ಜೊತೆ ಪಾರ್ಟಿ ಇರುತ್ತೆ. ಇನ್ನೊಂದು ಟೆಕ್ನಿಷಿಯನ್ ಫ್ಯಾಮಿಲಿಗೆ ಎಲ್ಲಾರ್ಗೂ ಕೂಡ ಪಾರ್ಟಿ ಇರುತ್ತೆ. ಅದೆಲ್ಲಾನು ಕೂಡ ಸೆಲೆಬ್ರೇಟ್ ಮಾಡ್ಕೊಂಡು ಅವರು ಮತ್ತೆ ಬಿಗ್ ಬಾಸ್ ಮನೆಯಿಂದ ಅವ್ರವ್ರ ಮನೆಗೆ ಹೋಗ್ತಾರೆ. ಏನಾದ್ರು ಹೋಟ್ಲಲ್ಲಿ ಎಲ್ಲಾರು ಉಳ್ಕೋತೀನಿ ಅಂದ್ರೆ ಉಳ್ಕೋತಾರೆ. ಬಟ್ ಮಸ್ತ್ ಆಗಿರುತ್ತೆ ಆ ಒಂದು ಪಾರ್ಟಿ ಎಲ್ಲಾನು ಕೂಡ. ಅದೇ ತರ ಇನ್ನೊಂದು ಅಪ್ಡೇಟ್ ಏನಂತ ಅಂದ್ರೆ, ಎಲ್ಲಾರು ಫೇಕ್ ಅಪ್ಡೇಟ್ ನ ಮಾಡ್ತಾರೆ. ಇವಾಗ ಆಲ್ರೆಡಿ ವಿನ್ನರ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ಅಪ್ಡೇಟ್ ಕೊಟ್ರೆ ಅವ್ರಿಗೆ ಹೇಳಿ 8:30 ರಾತ್ರಿ 10 ಗಂಟೆ ಅಷ್ಟರಲ್ಲಿ ಒಂದು ಎಲಿಮಿನೇಷನ್, ಅಂದ್ರೆ ಮೇನ್ ಆಗಿ ಟಾಪ್ 2 ಅಂದ್ರೆ ಫಸ್ಟ್ ವಿನ್ನರ್ ಯಾರು, ರನ್ನರ್ ಅಪ್ ಯಾರು, ಅದ್ರ ಶೂಟ್ ನಡೆಯೋದು. ಅಲ್ಲಿವರೆಗೂ ಯಾರು ಕೂಡ ನಂಬಕ್ ಹೋಗ್ಬೇಡಿ ಅಂತ ಅದು ಬಿಗ್ ಅಪ್ಡೇಟ್ ಆಗಿರುತ್ತೆ. ಏನಕ್ಕೆ ಅಂತಾರೆ, ಸುಮಾರು ಜನ ನಂಬ್ಕೊಂಡ್ ಬಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾರೆ ಅಲ್ಲೇ ವಿನ್ನರ್ ಅನೌನ್ಸ್ ಆಯ್ತು, ಗೂಗಲ್ ಅಲ್ಲಿ ಅಲ್ಲೇ ವಿನ್ನರ್ ಅನೌನ್ಸ್ ತೋರಿಸ್ತಾ ಇದೆ ಅಂತ. ಗೂಗಲ್ ಅಲ್ಲಿ ನಾವೇ ಎಡಿಟ್ ಮಾಡ್ಕೊಳ್ಬಹುದು ವಿಕಿಪೀಡಿಯಾದಲ್ಲಿ, ಆಯ್ತಾ. ಇವಾಗ ಮೇನ್ ಗ್ರ್ಯಾಂಡ್ ಫಿನಾಲೆ ಬಗ್ಗೆ ಮಾತಾಡೋದಾದ್ರೆ ಡ್ಯಾನ್ಸ್ ಶೂಟ್ ಇರುತ್ತೆ. ಮೇನ್ ಆಗಿ ಒಂದು ಟಾಪ್ 6 ಕಂಟೆಸ್ಟೆಂಟ್ಸ್ ಡ್ಯಾನ್ಸ್ ಶೂಟ್ ಇರುತ್ತೆ. ಅದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋನು ಕೂಡ ಬಿಟ್ಟಿದ್ದಾರೆ. ಆ ಒಂದು ಪ್ರೊಮೋದಲ್ಲಿ ಮೇನ್ ಆಗಿ ಗಿಲ್ಲಿ ಅವ್ರ ಡ್ಯಾನ್ಸ್ ಆಗಿರ್ಬೋದು, ಅಶ್ವಿನಿ ಅವ್ರದ್ದು ಆಗಿರ್ಬೋದು, ಮಿಕ್ಕಿದ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಇದ್ದಾರೆ ಅವ್ರು ಚೆನ್ನಾಗಿ ಡ್ಯಾನ್ಸ್ ನ ಮಾಡಿದ್ದಾರೆ. ಮಸ್ತ್ ಡ್ಯಾನ್ಸ್ ಅಂತಾನೆ ಅನ್ಕೊಳ್ಳಿ. ಅಲ್ಲಿ ನಾರ್ಮಲ್ ಆಗಿ ಡ್ಯಾನ್ಸರ್ಸ್ ಕೂಡ ಬಂದಿರ್ತಾರೆ, ಪಕ್ಕ ಕೊರಿಯೋಗ್ರಾಫರ್ಸ್ ಕೂಡ ಎಲ್ಲ ಸೆಟ್ ಮಾಡಿ ಡ್ಯಾನ್ಸ್ ನ ಕಲಿಸ್ಬಿಟ್ಟು ಅದು ನಿನ್ನೆ ರಾತ್ರಿ ಶೂಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ 7 ಗಂಟೆ ಮೇಲೆ ಅದು ಶೂಟ್ ಆಗಿರೋದು. ಅದು ಕ್ಲಿಯರ್ ಆಗಿ ಅಲ್ಲಿ ಗೊತ್ತಾಗ್ತಿದೆ. ಇವತ್ತು ಬೆಳಿಗ್ಗೆ ನಾರ್ಮಲ್ ಆಗಿ ಬೇರೆ ಔಟ್ಫಿಟ್ ಅಲ್ಲಿ ಅವ್ರು ಬರ್ತಾರೆ. ಎಲ್ಲಾರು ಕೂಡ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಬಟ್ ಲಾಸ್ಟ್ ಅಲ್ಲಿ ಆ ಒಂದು ಟ್ರೋಫಿನ ಗೆದ್ದವ್ರು ಯಾರು, ಅಂದ್ರೆ ಯಾರು ಗೆಲ್ತಾರೆ ಮತ್ತೆ ಯಾರು ರನ್ನರ್ ಅಪ್ ಆಗ್ತಾರೆ, ಅದು ಒಂದು ಮೇನ್ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್. ಎಲ್ಲಾರ್ಗು ಆಲ್ಮೋಸ್ಟ್ ವಿನ್ನರ್ ಯಾರು ಅಂತ ಗೊತ್ತಾಗಿದೆ, ಅದು ಗಿಲ್ಲಿ ಅವರೇ. ಅದ್ರ ರನ್ನರ್ ಅಪ್ ಯಾರು ಆಗ್ತಾರೆ ಅಂತ ಸುಮಾರು ಜನಕ್ಕೆ ಡೌಟ್ ಇದ್ದಿರುತ್ತೆ. ಯಾರು ಕೂಡ ಪ್ರಿಡಿಕ್ಟಿವ್ ಮಾಡಕ್ ಆಗಲ್ಲ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾನು ಕೂಡ ಹೇಳಿದ್ದಾರೆ. ಅದೇನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಲ್ಲಾನು ಕೂಡ ಇವತ್ತು ಸಂಜೆ ಗೊತ್ತಾಗುತ್ತೆ. ಎಲ್ಲ ಅಪ್ಡೇಟ್ ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಇದು ಮೇನ್ ಆಗಿ ಗ್ರ್ಯಾಂಡ್ ಫಿನಾಲೆ ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ, ಮತ್ತೆ ಗ್ರ್ಯಾಂಡ್ ಫಿನಾಲೆ ಅಪ್ಡೇಟ್ ಗಳಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸ್ತು, ನಿಮ್ಮ ಟಾಪ್ 6 ಪ್ರೆಡಿಕ್ಷನ್ ನ ಪ್ರೆಡಿಕ್ಟ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.